ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಎಲ್ಲ ತಂದು ಸೊಪ್ಪನ್ನೆಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ತರಕಾರಿನೆಲ್ಲ ತೊಳೆಯೋದಕ್ಕೆ ಹಾಕ್ಕೊಂಡು ಇನ್ನು ಫ್ರಿಜ್ಜಲ್ಲಿರುವಂಥ ಸ್ಟೋರೇಜ್ ಬಾಕ್ಸಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಭಾನುವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ ನಂತರ ತಿಂಡಿ ತಿಂದಿದ್ದಾಯಿತು. ನಂತರ ಈ ತಿಂಗಳಿಗೆ ರೇಷನ್ ತರಬೇಕಿತ್ತು. ಆ ಕಾರಣಕ್ಕೆ ಹೊರಗೆ ಹೋಗಿ ಎಲ್ಲವನ್ನು ತಗೊಂಡು ಮತ್ತೆ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ನಂತರ ರಾತ್ರಿಯ ಅಡುಗೆನ ಮಾಡ್ತಾಯಿದ್ದೀನಿ. ಸ್ವಲ್ಪ ಥಂಡಿ ಇರೋದ್ರಿಂದ ಕಷಾಯನೂ ಕೂಡ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇದಾದ ಮೇಲೆ ಬದನೆಕಾಯಿನ ಬಳಸ್ಕೊಂಡು ಬದನೆಕಾಯಿ ಹಸಿ ಬಜ್ಜಿ, ಇನ್ನು ಬೆಳಗ್ಗೆ ಮಾಡಿದಂಥ ತಿಂಡಿ ರೊಟ್ಟಿಯಾಗಿತ್ತು. ಆ ಕಾರಣಕ್ಕೆ ಸ್ವಲ್ಪ ಹಿಟ್ಟು ಕೂಡ ಮಿಕ್ಕಿತ್ತು. ರೊಟ್ಟಿನೂ ಕೂಡ ಮಾಡಿಕೊಂಡು ಹಾಗೆ ಸ್ವಲ್ಪ ಚಳಿ ಇರೋದ್ರಿಂದ ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ, ಹಾಗೆಯೇ ರೊಟ್ಟಿ, ಅನ್ನ ಸಾರು, ಇನ್ನು ಬದನೆಕಾಯಿ ಹಸಿ ಬಜ್ಜಿನ ಮಾಡ್ಕೊಂಡಿದ್ದಾಯಿತು. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಬದನೆಕಾಯಿ ಹಸಿ ಬಜ್ಜಿನ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದರ ಕಂಪ್ಲೀಟ್ ರೆಸಿಪಿ ನನ್ನ ಲೆಂದಿ ವಿಡಿಯೋದಲ್ಲಿ ಇದೆ, ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು ಮಿನಿ ಬ್ಲಾಗ್ ಆಗಿರೋದ್ರಿಂದ ಈ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇಲ್ಲ, ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.